ಸುನೀತಾ ಮೇಡಮ್, ತಾವು ಮಹಿಳಾ ಪರ ಹೋರಾಟಗಾರ್ತಿ ಆಗಿರ್ಬೋದು, ತಾವು ಕೂಡ ಒಬ್ಬ ಗೃಹಿಣಿ. ತಮ್ಗೇನಾದ್ರೂ ಕ್ವಶನ್ಸು ಅಥವಾ ಬೇರೆ ಏನಾದ್ರೂ ಕುತೂಹಲಗಳಿದ್ರೆ ಆ ಕಡೆ ಈ ಕಡೆ ಇಬ್ರು ಕೂಡ ಎಕ್ಸ್ಪರ್ಟ್ಸ್ ಇದ್ದಾರೆ, ಯಾರಿಗಾದ್ರೂ ನೀವು ಪ್ರಶ್ನೆ ಕೇಳ್ಬೋದು. ನನಗೆ ಪ್ರಶ್ನೆಗಿಂತ ಇದೊಂಥರ ಖುಷಿ ತರ್ತಿದೆ. ಈ ತರ ಪರ್ಟಿಕ್ಯುಲರ್ಲಿ ರೂಲ್ ಮಾಡಿದ್ರೆ ಪಾಸ್ ಮಾಡಿದ್ರೆ ತುಂಬಾ ಖುಷಿ ಅನ್ಸುತ್ತೆ. ಒಂದ್ ರೀತಿ ಮನೆಯಲ್ಲಿರೋ ದುಡಿಯೋ ಗಂಡ್ಮಕ್ಳಿಗೆ ಇದು ಖುಷಿ, ಯಾಕೆಂದ್ರೆ ಡಿಮ್ಯಾಂಡ್ ಜಾಸ್ತಿ ಮಾಡಲ್ಲ ಅಂತ. ಅದಕ್ಕಿಂತ ಹೆಚ್ಚಾಗಿ ನನ್ಗೆ ಹೆಣ್ಮಕ್ಳ ಪರವಾಗಿ ಒಂಥರ ಖುಷಿ. ವಿಜಯ ರಾಜೇಶ್ ಅವ್ರು ಯಾಕೋ ತುಂಬಾ ಸ್ಮೈಲ್ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳ ಪರವಾಗಿ ತುಂಬಾ ಖುಷಿ. ಈ ತರ ಕಂಡೀಷನ್ ಮಾಡಿದ್ರೆ ಜಾಸ್ತಿ ಜನ ಹೆಣ್ಮಕ್ಳಿರೋರ್ಗೆ ಜಾಸ್ತಿ ಚಿನ್ನ ಕೊಡ್ಸಿ ಮದ್ವೆ ಮಾಡಕ್ ಆಗದೆ ಇರೋಂತ ತಂದೆ ತಾಯಿಗಳಿಗೆ ಒಂಥರ ಅನುಕೂಲ ಇದು. ಯಾಕೆಂದ್ರೆ ಮಗಳೂನು ಜಾಸ್ತಿ ಡಿಮ್ಯಾಂಡ್ ಮಾಡಕ್ಕಾಗಲ್ಲ, ಗಂಡನ ಮನೆ ಕಡೆಯಿಂದನೂ ಜಾಸ್ತಿ ಡಿಮ್ಯಾಂಡ್ ಬರಲ್ಲ. ಇದೊಂಥರ ಒಳ್ಳೇದೆ ಅಂತ ನನ್ನ ಅನಿಸಿಕೆ. ಅಂದ್ರೆ ಮನೇಲಿರೋ ಗಂಡ್ಮಕ್ಳಿಗೆ ಟಾರ್ಚರ್ ತಪ್ಪುತ್ತೆ. ಇನ್ನು ಮದ್ವೆ ಆಗೋ ಹೆಣ್ಮಕ್ಳಿಗೆ ಜಾಸ್ತಿ ಒಡವೆ ಹಾಕ್ಬೇಕು ಅಂತ ತಂದೆ ತಾಯಿಗಳ ಟಾರ್ಚರು ತಪ್ಪುತ್ತೆ. ರೂಲೇ ಮಾಡ್ಬಿಡ್ಬೇಕು ಇದನ್ನ ಅಂತ ತಾವ್ ಹೇಳೋದು. ನಾನು ಹೇಳ್ತೀನಿ, ಬೆಂಬಲಿಸ್ತೀನಿ. ವಿಜಯ ರಾಜೇಶ್ ಅವ್ರ ವೈಫ್ ಕಾರ್ಯಕ್ರಮ ನೋಡ್ತಾ ಇದ್ರೆ ಬನ್ನಿ ಮನೆಗೆ ಅಂತಿರ್ತಾರ. ಏನಾಗ್ತಾ ಇತ್ತು ಅಂತಂದ್ರೆ ನವೆಂಬರ್ 8 ನಂತರ ಪ್ರಶ್ನೆ ಕೇಳಿದ್ರು ನಮ್ಮ ಮೇಡಮ್ ಅವರೊಂದು ಪ್ರಶ್ನೆ ಕೇಳಿದ್ರು. ನಾವು ಹೆಣ್ಣು ಮಗುಗೆ ಯಾರೋ ಫೋನಲ್ಲಿ ಕೇಳಿದ್ರಲ್ಲ, ನಾವು ಹೆಣ್ಣು ಮಗುಗೆ ಸ್ವಲ್ಪ ಸೇರಿಸಿಟ್ಟಿರ್ತೀವಿ, ನಾವು ಒಂದು 250-300 ಗ್ರಾಮ್ ಕೊಟ್ಟಿರ್ತೀವಿ, ಮತ್ತು ಅವ್ರ ಗಂಡನ ಕಡೆಯವರು ಸ್ವಲ್ಪ ಕೊಟ್ಟಿರ್ತಾರೆ, ಅದು ಅರ್ಧ kg ಮೇಲೆ ಆಗ್ಬಿಟ್ಟಿರುತ್ತೆ. ಆವಾಗ ಏನು ಪರಿಸ್ಥಿತಿ? ಮದುವೆಯಲ್ಲಿ ಗಿಫ್ಟ್ ಮಾಡ್ತಾರೆ, ಆವಾಗ ಏನು ಪರಿಸ್ಥಿತಿ? 50 ಗ್ರಾಮು 100 ಗ್ರಾಮು ಮದುವೆಯಲ್ಲಿ ಗಿಫ್ಟ್ ಮಾಡೋದು ಲೀಗಲ್, ಬಟ್ ಅದನ್ನು ಅಕೌಂಟ್ ಆಗಬೇಕು. ಫಾರ್ ಇನ್ಸ್ಟೆನ್ಸ್ ಇಂಥವರು ಇಂಥ ಗಿಫ್ಟ್ ಕೊಟ್ಟಿದ್ದಾರೆ, ಅದನ್ನು ಲೀಗಲ್ ಆಗಿ ತಗೋಬೋದು, ಅದರಿಂದ ಏನು ತೊಂದರೆ ಇಲ್ಲ. ಅದು ½ kg ಎಕ್ಸಸ್ ಆಗ್ಬೋದು, 800 ಗ್ರಾಮ್ ಆಗ್ಬೋದು, 1 kg ಆಗ್ಬೋದು, 2 kg ಆಗ್ಬೋದು. ಆಸ್ ಲಾಂಗ್ ಆಸ್ ಡೀಟೇಲ್ ಅಕೌಂಟೆಡ್ ಆಗಿದ್ರೆ ಏನು ತೊಂದರೆ ಇಲ್ಲ. ಹೇಳ್ತೀನಿ ನೋಡಿ, ಅದೆಲ್ಲ ಪ್ಯಾನಿಕ್ ಆಗೋದೇ ಬೇಡ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನಿಮ್ ಮನೆಗೆ ಬರಲ್ಲ ಸರ್, ನೀವು 1 kg 2 kg ಇಟ್ಕೊಂಡಿದ್ರು ಬಂದು ಕೇಳೋದಿಲ್ಲ. ಹಾಗಾಗಿ ಆ ಥರ ಚಿಂತೆನೇ ಬೇಡ, ಆರಾಮಾಗಿರಿ, ನಿಶ್ಚಿಂತ ಆಗಿರಿ. ನೋಡಿ ನಾನೇನ್ ಹೇಳ್ತೀನಿ, ನವೆಂಬರ್ 8 ನಂತರ ಬಹಳಷ್ಟು ಜನ ಅವ್ರ ಕಣ್ಣೆದುರಿಗೆ ಏನು ಈ ಕಪ್ಪು ಹಣ ಇರೋರು ಅಥವಾ ಹೆಚ್ಚಿಗೆ ಹಣ ಇಟ್ಕೊಂಡಿರೋರು ರಾಜಾರೋಷವಾಗಿ ದುಡ್ಡಿಗೆ ದುಡ್ಡನ್ನ ಮಾಡಿದ್ದಾರೆ, ಗೋಲ್ಡ್ ಅನ್ನ ತಗೊಂಡಿದ್ದಾರೆ, ನಾವೆಲ್ಲ ಗೆದ್ದು ಬಿಟ್ವಿ ಅಂತ ಇದ್ರು. ಅದಕ್ಕೋಸ್ಕರ ಅವ್ರಿಗೆಲ್ಲ ಏನಪ್ಪಾ ಅಂತಂದ್ರೆ ನೋಡಿ, ಈ ತರ ಏನೋ ಪ್ರಯತ್ನ ಪಟ್ಟರು ಮತ್ತೆ ವಿಫಲವಾಯ್ತಲ್ಲ. ಅವ್ರಿಗೊಂದು ಆಶೆ ಇತ್ತು, ಅಂದ್ರೆ ಇವ್ರ ಮೇಲೆ ಏನೋ ಕ್ರಮ ತೆಗೆದುಕೊಳ್ತಾರೆ ನಮ್ಮ ಪ್ರಧಾನಮಂತ್ರಿಗಳು. ಬಟ್ ಇವ್ರು ರಂಗೋಲಿ ಕೆಳಗೆ ತೂರಿದ್ರು, ಗೆದ್ರು ಅಂತಂದ್ಬಿಟ್ಟು. ನೋಡಿ ನಾನು ಹೇಳ್ತಾ ಇದ್ದೀನಿ, ದೇ ಆರ್ ವಾಚಿಂಗ್ ಯು. ಈಗ ಅಷ್ಟು ಸುಲಭ ಅಲ್ಲ ನಿಮ್ಮ ಹತ್ರ ದುಡ್ಡು, ಯಾಕಂದ್ರೆ ದುಡ್ಡು ಜಾಸ್ತಿ ಇರೋದು ಇಲ್ದೇ ಇರೋದಕ್ಕಿಂತ ಸಮಸ್ಯೆ ಕಪ್ಪು ಕುಳಗಳಿಗೆ, ಜನಸಾಮಾನ್ಯರಿಗಲ್ಲ. ಹೌದು ಹೌದು, ಜನಸಾಮಾನ್ಯರು ಎದುರ್ಬೇಕಾಗಿಲ್ಲ. ಈಗ ಯಾರದ್ದು ಹಣ ಇದೆಯೋ ಹಣ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ, ಹಣ ಇಲ್ಲದೆ ಇದ್ರೆ ಮ್ಯಾನೇಜ್ ಮಾಡೋದು ತುಂಬಾ ಸುಲಭ, ಇದ್ದಾಗ ತುಂಬಾ ಕಷ್ಟ. ಅವರೆಲ್ಲ ಎಲ್ಲೆಲ್ಲಿ ಹೋಗಿ ಕನ್ವರ್ಟ್ ಮಾಡಿದ್ರೆ ಅಲ್ಲೆಲ್ಲ ಟ್ರೇಲ್ಸ್ ಅಂತ ಇರುತ್ತೆ, ಟ್ರೇಸಸ್ ಇರುತ್ತೆ. ಅದ್ರ ಹಿಂದೆನೆ ಈ IT ಅಧಿಕಾರಿಗಳು ಬಿದ್ದಿರೋದು. ಹಾಗಾಗಿ ಅವ್ರು ಏನು ಅಲ್ಲಿ ಎಸ್ಕೇಪ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ, ಅದು ನಿಜವಲ್ಲ. ಈಗ ಕತೆ ಇವಾಗ ಶುರು ಆಗ್ತಾ ಇದೆ. ಸಿ, ಇದು ಒಂದು ಈಕ್ವಿಟಿ ಮ್ಯಾನೇಜ್ಮೆಂಟ್ ಲೀಗಲ್ ವೈಸ್ ಅಲ್ಲಿ, ಇಲ್ಲೀಗಲ್ ವೈಸ್ ಅಲ್ಲಿ ನಡೆಯುತ್ತೆ. ವಾಟ್ ಈಸ್ ಈಕ್ವಿಟಿ ಮ್ಯಾನೇಜ್ಮೆಂಟ್ ಅಂದರೆ ಏನು? ನಿಮ್ಮ ಹತ್ರ ಬೈ ಚಾನ್ಸು ಒಂದು 10 ಲಕ್ಷ ರೂಪಾಯಿ ಇದೆ. 10 ಲಕ್ಷಕ್ಕೆ ಗೋಲ್ಡ್ ಎಷ್ಟು ಪರ್ಚೇಸ್ ಮಾಡ್ತೀರಾ, ಲ್ಯಾಂಡ್ ಎಷ್ಟು ಪರ್ಚೇಸ್ ಮಾಡ್ತೀರಾ, ಕ್ಯಾಶ್ ಎಷ್ಟು ಇಟ್ಕೊಂಡಿರ್ತೀರಾ? ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋದು ಕ್ಯಾಶ್ ಮೇಲೆ ಮಾತ್ರ 500 to 1000 ಗ್ರಾಮ್ಸ್. ಈ 500 and 1000 ಡಿನಾಮಿನೇಷನ್ಸ್ ಏನಿದೆಯೋ ಅದನ್ನು ಗೋಲ್ಡ್ ಕನ್ವರ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ಯಾರು ಈ ಬ್ಲ್ಯಾಕ್ ಮನಿ, ನಾಟ್ ಅನ್ಅಕೌಂಟೆಡ್ ಮನಿ, ಬ್ಲ್ಯಾಕ್ ಮನಿ ಯಾರು ಇಟ್ಕೊಂಡು ಅದನ್ನು ಗೋಲ್ಡ್ ಕನ್ವರ್ಷನ್ ಮಾಡಿ ಇಟ್ಕೊಂಡು ಮತ್ತೆ ಈ ಕ್ಯಾಶಲ್ಲಿ ಎಕ್ಸ್ಟ್ರಾ ಪರ್ಚೇಸ್ ಮಾಡಿ ಎಕ್ಸ್ಟ್ರಾ ಡಿಸ್ಕ್ಲೋಸ್ ಮಾಡದೇ ಇದ್ದರೆ ಕೆಜಿ ಗಟ್ಟಲೆ ಅವ್ರ ಮೇಲೆ ಖಂಡಿತ ಇದು ಬರುತ್ತೆ. ಜನಸಾಮಾನ್ಯರ ಮೇಲೆ, ಮಿಡಿಲ್ ಕ್ಲಾಸು, ಲೋಯರ್ ಕ್ಲಾಸ್ ಅವ್ರಿಗೆ ಖಂಡಿತ ಏನೇನು ಪ್ರಾಬ್ಲಮ್ ಇಲ್ಲ. ಬೈ ಚಾನ್ಸ್ 500 ಗ್ರಾಮ್ ಇದೆ, 500 ಗ್ರಾಮ್ ಡಿಕ್ಲರೇಷನ್ ಇದೆ, ಬೈ ಚಾನ್ಸ್ 50 ಗ್ರಾಮ್ 100 ಗ್ರಾಮ್ ಇದ್ರೂ ದೇರ್ ಈಸ್ ಆಲ್ವೇಸ್ ಎ ಪ್ರಾವಿಷನ್ ದಟ್ ದೇ ಕ್ಯಾನ್ ಪ್ರೂವ್, ಇಲ್ಲ ಇದು ಇಲ್ಲಿಂದ ಬಂತು, ಈ ಅಕೌಂಟಿಂದ ಬಂತು ಅಂತ. ಆಮೇಲೆ IT ಇನ್ಕಮ್ ಟ್ಯಾಕ್ಸ್ ಸರ್ಚ್ ಅಂಡ್ ಸೀಸ್ ಇರೋದು ಹೆವಿ ಅಮೌಂಟ್ಸ್, ಹೆವಿ ಇದು ಬಂದಾಗ ಡೆಫಿನೆಟ್ ಆಗಿ ಬಂದುತ್ತೆ. ಸ್ಮಾಲ್ ಮಧ್ಯ ಮಿಡಿಲ್ ಕ್ಲಾಸ್ ಅವರು ಇದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ, ಪ್ಯಾನಿಕ್ ಮಾಡಬೇಕಾಗಿಲ್ಲ. ಅದೇ ತರಿಗೆ ಅಧಿಕಾರಿಗಳು ಕೂಡ ಒಂದು ಮನೆಗೆ ಬರ್ತಾರೆ, ಒಂದು ಸಂಸ್ಥೆಗೆ ಬರ್ತಾರೆ ಅಂತಂದ್ರೆ ಅವರು ಪೂರ್ವಭಾವಿ ಬಹಳಷ್ಟು ತಯಾರಿ ಇರುತ್ತೆ, ಅವ್ರ ಹತ್ರ ಮಾಹಿತಿ ಇರುತ್ತೆ, ಇನ್ಫಾರ್ಮೇಶನ್ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಅವುಗಳೆಲ್ಲ ಆಧರಿಸಿ ಬರ್ತಾರೆ. ಆಮೇಲೆ ಬಂದ ಮೇಲೆ ಕೂಡ ಅವ್ರು ಡಿಟೆಕ್ಟ್ ಮಾಡಲಿಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಸಮಸ್ಯೆಗಳು ಇರ್ತದೆ. ನೀವು ಯಾವ ಆಧಾರದ ಮೇಲೆ ಅಲ್ಲ, ಯಾಕಂದ್ರೆ ಅವ್ರಿಗೆ ಅವಮಾನ ಆದಂಗೆ ಆಗುತ್ತೆ. ಯಾರಾದ್ರೂ ಒಬ್ರು ಅಧಿಕಾರಿ ಆದಾಗ ಫೈಂಡ್ ಔಟ್ ಮಾಡಿದ್ರೆ ನಾವು ಈಗ ನಮ್ಮಲ್ಲಿ ಏನೂ ಸಿಗ್ಲಿಲ್ಲ, ನಮ್ಮ ಮನೆಗೆ ರೈಡ್ ಮಾಡಿದ್ರು ಏನೂ ಸಿಗ್ಲಿಲ್ಲ,
ನಾನ್ ರಿಟರ್ನ್ ಅವ್ರ ಮೇಲೆ ಕೇಸ್ ಫೈಲ್ ಮಾಡ್ಬೋದು, ಕಾನೂನು ಹೋರಾಟ ಏನೇನ ಮಾಡ್ಬೋದಲ್ಲ. ಯಾಕಂದ್ರೆ ಸಮಾಜದಲ್ಲಿ ನನಗೆ ಕಾನೂನಾತ್ಮಕವಾಗಿ ಕೆಲವು ಅವ್ರಿಗೆ ಪ್ರೊಟೆಕ್ಷನ್ ಇದೆ, ಅಲ್ಲ ಕಾನೂನಾತ್ಮಕವಾಗಿ ಹೋರಾಟ ಮಾಡದೇ ಇದ್ರು ಅಯ್ಯೋ ಸ್ಮಿತಾ ಅವ್ರ ಮನೆಗೆ IT ರೇಡ್ ನಡೀತಂತೆ, ಎಷ್ಟು ಗಳಿಸಿಟ್ಕೊಂಡಿದಾರೋ ಯಾರ್ಯಾರು ತಲೆ ಹೊಡೆದಿದಾರೋ ಈ ತರದ್ದು ಶುರುವಾಗುತ್ತೆ. ಸೊ ಹಾಗಾಗಿ ಜವಾಬ್ದಾರಿ ಅವ್ರಿಗೂ ಇರುತ್ತೆ, ನಮಗೂ ಇರ್ಬೇಕಾಗುತ್ತೆ. ಆದ್ರೆ ವಿಜಯ್ ರಾಜೇಶ್ ಅವರು ಮತ್ತೆ ಶ್ರೀಧರ್ ಸರ್ ಹೇಳ್ತಾ ಇರುವ ಹಾಗೆ ನಿಮ್ಮಲ್ಲಿರೋ ಬಂಗಾರಕ್ಕೆ 500 ಗ್ರಾಮೇ ಲಿಮಿಟ್ ಹೇಳ್ಬಿಟ್ಟಿದ್ದಾರೆ, ನನ್ಗೆ 10 ಗ್ರಾಮ್ ಜಾಸ್ತಿ ಇದೆ, 20 ಗ್ರಾಮ್ ಜಾಸ್ತಿ ಇದೆ, 30 ಗ್ರಾಮ್ ಜಾಸ್ತಿ ಇದೆ ಅಂತ ಪ್ಯಾನಿಕ್ ಆಗ್ಬೇಕಾದ ಅವಶ್ಯಕತೆ ಇಲ್ಲ. ಅದು ಹಿರಿಯ ನಾಗರಿಕರು ಯಾರೋ ಫೋನ್ ಮಾಡಿದ್ರಂತಲ್ಲ, ನಿಮ್ಗೆ ಏನ್ ಕೇಳಿದ್ರು ಸರ್? ನಾವ್ ಹೇಳಿದ್ರು ಹಾಗಾದ್ರೆ ನಮ್ಮ ಮನೆಯಲ್ಲಿ ಒಂದು 800 ಗ್ರಾಮ್ ಇದೆ ಸರ್, ಇಬ್ರು ಮಕ್ಳು ಕೊಟ್ಬಿಡ್ಲಾ ಅಂತಂದ್ರು. ನಾನು ಹೇಳಿದೆ ದಯಮಾಡಿ ಆತರ ಮಾಡಬೇಡಿ, ಅದು ನಿಮ್ಮ ಕೊನೆ ಕಾಲದವರೆಗೂ ನಿಮ್ಮ ಹತ್ರ ಇರ್ಲಿ, ನಿಮ್ಮ ನಂತರ ಮಕ್ಕಳು ಕೊಡಿ, ಇದರಿಂದ ನಿಮ್ಗೆ ಏನೂ ಸಮಸ್ಯೆ ಇಲ್ಲ, ಎಳ್ಳಷ್ಟು ಸಮಸ್ಯೆ ಇಲ್ಲ ಅಂತ ನಾನು. ಓಕೆ, ಈಗ ಉದಾಹರಣೆಗೆ ಪಿಯೋನ್ ಇರ್ತಾರೆ ಸರ್, ಎಲ್ಲೋ ವಿಧಾನಸೌಧದಲ್ಲೋ ಅಥವಾ ಬೇರೆ ಸರ್ಕಾರಿ ಕಚೇರಿಯಲ್ಲಿ ಪಿಯೋನ್ ಇರ್ತಾರೆ. ಮನೆ ನೋಡಿದ್ರೆ ಯಾವುದೋ ಒಂದು ಸ್ಲಮ್ ಅಲ್ಲಿ ಗುಡಿಸಲಲ್ಲಿ ಇರ್ತಾರೆ. ಮನೇಲಿ ನೋಡಿದ್ರೆ ಒಂದು 10 kg ಚಿನ್ನ ಇದೆ ಅಂತವ್ರಿಗೆ ಇದು ಸಮಸ್ಯೆ. ಈ ಕಟ್ಟಿ ಅದು ಒಂದು 10 ಕೋಟಿ ರೂಪಾಯಿ ಇದೆ ಅಂದ್ರೆ 4.25 ಕೋಟಿ ಅವ್ರು ತಗೊಂಡು ಮಿಕ್ಕಿದ 5.25 ಕೋಟಿ ವಾಪಸ್ ಕೊಡ್ತಾ ಇದ್ರು. ಈ ಬಿಲ್ ಬಂದ ನಂತರ 8.25 ಕೋಟಿ ಅವ್ರ ಸರ್ಕಾರ ಇಟ್ಕೊಳ್ಳುತ್ತೆ, 1.25 ಕೋಟಿ ಅವ್ರಿಗೆ ವಾಪಸ್ ಕೊಡುತ್ತೆ. ಒಂದು ಹಂತ. ಇನ್ನೊಂದೇನಾಗತ್ತೆಪ್ಪ ಅಂದ್ರೆ ಈಗ ಬೇನಾಮಿ ಆಕ್ಟ್, ಮನಿ ಲಾಂಡ್ರಿಂಗ್ ಆಕ್ಟ್ ಕೆಳಗಡೆ ಅವ್ರಿಗೆ ಜೈಲಾಗೋದು, ಶಿಕ್ಷೆ ಆಗೋದು ಆಗುತ್ತೆ. ಯಾಕೆ ಅಂತಂದ್ರೆ ಇದು ಹಣ ಹೆಂಗ್ ಬಂತು ಅಂತ ಒಂದು, ಆಮೇಲೆ ಇನ್ನೊಬ್ರು ಹಣ ನಿನ್ನ ಹತ್ರ ಇಟ್ಕೊಂಡಿದ್ಯಾ ಅನ್ನೋದ್ರ ಮೇಲೆ ಬರುತ್ತೆ. ಬರೀ ಆದಾಯ ತೆರಿಗೆ ಅಲ್ಲ, ಆದಾಯ ತೆರಿಗೆ ಅವ್ರನ್ನ ಹೇಳ್ತಾರೆ ಫಸ್ಟ್ ನೀನ್ ಲೆಕ್ಕನ ಚುಕ್ತಾ ಮಾಡು ಅಂತ ಹೇಳ್ತಾರೆ, ಆಮೇಲೆ ಮನಿ ಲ್ಯಾಂಡ್ರಿಂಗ್ ಕೆಳಗಡೆ ಬೇನಾಮಿ ಆಕ್ಟ್ ಕೆಳಗಡೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಉದಾಹರಣೆಗೆ ಅವ್ರಿವ್ರು ಕೊಟ್ಟಿದ್ದಾರೆ ಇಂತ ಹಣ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದು, ಅವ್ರಿವ್ರ ಮನೆ ರೇಡ್ ಆಗುತ್ತೆ ಅಂತ ನಿಮ್ಮ ಮನೆಯಲ್ಲಿ ಬಂಗಾರ ಇಟ್ಕೊಳ್ಳೋದು, ಈ ತರದೆಲ್ಲ ಮಾಡ್ಬೇಡಿ. ನಿಮ್ಗೆ ಒಂದ್ ಸ್ವಲ್ಪ ಪರ್ಸೆಂಟೇಜ್ ಕೊಟ್ಬಿಡ್ತೀವಿ, ಒಂದು 20% ಇಟ್ಕೊಂಡ್ರಿ, ನಾವು ಕೇಳಿದಾಗ ಕೊಡಿ, ನಿಮ್ಮ ಮನೇಲಿ IT ರೇಡ್ ಮಾಡಲ್ಲ, ಯಾಕಂದ್ರೆ ನೀವು ಬಡವರು ಅಂತ ಏನಾದ್ರು ಜನ್ಧನ್ ಅಕೌಂಟ್ಗೆ ಹಾಕ್ಸ್ಕೊಂಡಂಗ್ ಮನೇಲಿ ಏನಾದ್ರು ಇಟ್ಕೊಂಡ್ರೆ ನಿಮ್ಗೂ ಕಾದಿದೆ ಅಲ್ವಾ ಸರ್? ಕಾಮಾಕ್ಷಿ ಮೇಡಮ್, ನನ್ನ ಧ್ವನಿ ತಮ್ಗೆ ಕೇಳಿಸ್ತಾ ಇದ್ರೆ, ತಮ್ಮ ಹತ್ರ ಎಷ್ಟಿದೆ ಗೋಲ್ಡು? ಮೊನ್ನೆನೂ ಕೇಳಿದ್ದೆ, ಇವತ್ತು ಕೇಳ್ತಾ ಇದ್ದೀನಿ. ಇವಾಗ ಕೇಳಿಸಲ್ಲ ಮೇಡಮ್, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿ ಮೇಡಮ್. ಎಸ್, ತಮ್ಮ ಮನೇಲಿ ಎಷ್ಟಿದೆ ಮೇಡಮ್ ಗೋಲ್ಡು? ನಮ್ಮ ಹತ್ರ ಜಾಸ್ತಿ ಏನಿಲ್ಲ ಮೇಡಮ್, ಲಿಮಿಟ್ ಆಗಿ ಇದೆ. ಲಿಮಿಟ್ ಅಂದ್ರೆ ಸೊ ಲಿಮಿಟ್ ಅಲ್ಲಿ ಇರ್ಲಿ, ಲಿಮಿಟ್ ಅಲ್ಲಿ ಇಲ್ದೇ ಇರ್ಲಿ, ತುಂಬಾ ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ ಅಂತ, ಅದನ್ನೇ ನಾನು ಹೇಳೋದಕ್ಕೆ ಬಯಸಿದ್ದೆ ಅಷ್ಟೇ. ಮೇಡಮ್ ಇನ್ನೊಂದು ವಿಷಯ ಏನು ಅಂದ್ರೆ, ಮೇಡಮ್ ಸ್ಮಿತಾ ಮೇಡಮ್ ಅವ್ರು ಹೇಳ್ತಿದ್ರು, ಆ ವಿಷಯ ನಾನು ಹೇಳ್ಬೇಕು ಅನ್ಕೊಂಡೆ. ಆಕ್ಚುಲಿ ಇವತ್ತು ಏನ್ ನಾರ್ಮಲ್ ಹೆಣ್ಮಕ್ಳು ಏನಿದ್ದಾರೆ ಮೇಡಮ್, ಅವ್ರಿಗೊಂದ್ ರೀತಿ ಇದು ವರದಾನ ಅಂತ ಹೇಳ್ಬೋದು. ಇನ್ನೊಂದ್ ರೀತಿ ಹೇಳ್ಬೇಕಂದ್ರೆ ಮಾನಸಿಕವಾದ ನೆಮ್ಮದಿ ಅಂತಾನೆ ಹೇಳ್ಬೋದು. ಈಗ ಬಡ ಹೆಣ್ಮಕ್ಳು ಏನಿದ್ರು ಅವರು ಜಾಸ್ತಿ ಹಾಕೊಂಡಿರೋ, ಒಳ್ಳೆ ಹಾಕೊಂಡಿರೋ ನೋಡಿದಾಗ ಪಾಪ ಏನೋ ಒಂದ್ ಯಾವ್ದೋ ಒಂದ್ ಕಡೆ ಅವ್ರ ಮನ್ಸಲ್ಲಿ ನಮ್ಗೆ ಇಲ್ವಲ್ಲ ಅನ್ನೋ ಭಾವನೆ ಬರ್ತಾ ಇತ್ತು. ಅದು ಇವತ್ತು ನಾರ್ಮಲ್ ರೇಂಜ್ ಬರುತ್ತೆ. ಇನ್ನೊಂದು ವಿಷಯ ಏನು ಅಂದ್ರೆ, ನಿಮ್ಮ ಅಪ್ಪ ಅವರು ಚಿನ್ನ ಕೊಡ್ಲಿಲ್ಲ, ಇಷ್ಟೇ ಕೊಟ್ರು ಅಂತ ಹೇಳ್ಬಿಟ್ಟು ಗಂಡ ಏನ್ ಪೀಡಿಸಿ ವರದಕ್ಷಿಣೆ ರೀತಿಯಲ್ಲಿ ಏನ್ ಕಿರುಕುಳ ಕೊಡ್ತಾ ಇದ್ರೆ ಹೆಣ್ಮಕ್ಳಿಗೆ, ಅದು ಸಹ ಸಾಕಷ್ಟು ಇದರಿಂದ ಕಡಿಮೆ ಆಗುತ್ತೆ ಮೇಡಮ್. ಕರೆಕ್ಟ್, ನೀವ್ ಹೇಳಿದ್ದೆ, ಹೆಣ್ಮಕ್ಳಿಗೆ ಬಹಳ ಸಮಸ್ಯೆಗಳಿರ್ತವೆ ಮೇಡಮ್. ದೊಡ್ಡವ್ರ ಮದ್ವೆಗೆ ಹೋಗಕ್ಕಾಗಲ್ಲ, ಎಷ್ಟ್ ಬಂಗಾರ ಹಾಕೊಂಡ್ ಬಂದಿದ್ದೀರಾ ಅನ್ನೋದ್ರ ಮೇಲೆ ನಮ್ ಯೋಗ್ಯತೆ ಅಳಿತಾರೆ. ಇನ್ಮೇಲೆ ಸಂಪತ್ತಿನ ಪ್ರದರ್ಶನನು ಮಾಡೋದಿಲ್ಲ, ಸಿಗಾಕೋತೀವಿ ಅಂತ ಅಲ್ವಾ ಮೇಡಮ್? ಅದೊಂದೇ ಅಲ್ಲ, ನೀವ್ ಅಂತೀರಾ ನಿಮ್ ಜೊತೆ ಎಷ್ಟು ಸೆಟ್ ಇದೆ ಅಷ್ಟು ನೋಡಿ ನಿಮಗೆ ಗೌರವ ಕೊಡೋರಿದ್ದಾರೆ. ಏನ್ ಮೇಡಮ್? ಕಾಮಾಕ್ಷಿ ಮೇಡಮ್, ಲೈಫ್ ನ ಲೀಡ್ ಮಾಡೋದಕ್ಕೆ ಹೆಣ್ಮಕ್ಳಿಗೆ ಇದೊಂದ್ ರೀತಿ ಅವಕಾಶ ಮೇಡಮ್. ಈಗ ಇಷ್ಟು ದಿನ ಏನ್ ಮಾಡ್ತಿದ್ರು ಅಂದ್ರೆ, ಯಾವ ಸೀರೆಗೆ ಯಾವ ಮ್ಯಾಚಿಂಗ್ ಸೆಟ್ ನ ಹಾಕೊಂತಿದ್ರು, ಅದನ್ನ ಬಿಟ್ಟು ಇವತ್ತು ಹೆಣ್ಮಕ್ಳು ನಾರ್ಮಲ್ ಆಗಿ ಸಾಮಾನ್ಯ ಹೆಣ್ಣು ಮಗಳಾಗಿ, ಭಾರತೀಯ ಹೆಣ್ಣು ಮಗಳಾಗಿ, ಸಂಸ್ಕೃತಿಯಾಗಿ ಒಂದ್ ರೀತಿ ಬಾಳೋದಿಕ್ಕೆ ಇದೊಂದ್ ರೀತಿ ಸದಾವಕಾಶ ಮೇಡಮ್. ಇದು ಒಂದ್ ರೀತಿ ಸಂಸ್ಕೃತಿಗೂ ನಾವು ಚಿನ್ನಕ್ಕೂ ಒಂದ್ ರೀತಿ ಲಿಂಕ್ ಮಾಡೋದು ಬೇಡ. ಸಂಸ್ಕೃತಿಗೂ ಚಿನ್ನಕ್ಕೂ ಸಂಬಂಧ ಇಲ್ಲ. ಹೆಣ್ಮಕ್ಳಿಗೆ ಚಿನ್ನ ಅಂದ್ರೆ ಇಷ್ಟ, ಆದ್ರೆ ಇರೋರು ಹಾಕೊಳ್ತಾರೆ, ಇಲ್ಲದೆ ಇರೋರು ಏನ್ ಮಾಡಕ್ಕಾಗುತ್ತೆ? ಆದ್ರೆ ಇನ್ಮೇಲೆ ಸಂಪತ್ತಿನ ಪ್ರದರ್ಶನ ನಡೆಯಲ್ಲ ಅಷ್ಟೇ. ನಡೆದ್ರೆ ಎಲ್ಲ IT ರೇಡ್ ಆಗುತ್ತೋ, ಅಯ್ಯೋ ನಮ್ಮ ಮನೇಲಿ ಚಿನ್ನ ಜಾಸ್ತಿ ಇದೆ ಅಂತ ಎಲ್ಲಿ ಗೊತ್ತಾಗುತ್ತೋ ಅಂತ. ಎಸ್, ಓಕೆ, ಥ್ಯಾಂಕ್ ಯು ಮೇಡಮ್, ಕಾಮಾಕ್ಷಿ ಮೇಡಮ್. ಅಂದ್ರೆ ಈಗ ನಾವ್ ಆಕ್ಚುಲಿ ಸಂಪತ್ತಿನ ಪ್ರದರ್ಶನ ಆಗುತ್ತೆ ಅಂತ ಒಂದ್ ಎದುರ್ತಾರೆ. ಇನ್ನೊಂದೇನಪ್ಪಾ ಅಂದ್ರೆ, ನಾವು ಜಾಸ್ತಿ ವೆರೈಟೀಸ್ ಆಫ್ ತಗೊಂಡ್ರು ಅದನ್ನ ಹೆಂಗಪ್ಪ ಮ್ಯಾನೇಜ್ ಮಾಡೋದು, ಎಲ್ಲಿ ನಮ್ಮ ಮೇಲೆ ಇದಾಗುತ್ತೆ ಅನ್ನೋ ಒಂದ್ ಭಯ. ಅದು ಭಯ ಏನ್ ಇರಲ್ಲ ಬಿಡಿ, ಯಾಕಂದ್ರೆ ನಾವು ಸಕ್ರಮವಾಗಿ ಸಂಪಾದನೆ ಮಾಡಿದ್ರೆ ಪ್ಯಾನಿಕ್ ಆಗ್ಬೇಕಾಗಿಲ್ಲ. ಆದ್ರೂ ಕೂಡ ಜನ ಏನ್ ಮಾಡ್ತಾರೆ ಅಂದ್ರೆ ಇನ್ಮೇಲೆ ಪ್ರದರ್ಶನ ಮಾಡೋದು ಒಂದು ತರದಲ್ಲಿ ನೀವು ಹೇಳೋದು ಕರೆಕ್ಟು, ಒಂದು ತರದಲ್ಲಿ ತಪ್ಪು. ರೀಸನ್ ಏನು ಅಂದ್ರೆ, ಎಲ್ಲ ಜನಸಾಮಾನ್ಯರಿಗೆ ಅವೇರ್ನೆಸ್ ಅನ್ನೋದು ಬಂದ್ಬಿಟ್ಟಿದೆ. ಈಗ ನೀವು ಈತ ಒಳ್ಳೆ ಕಾರ್ಯಕ್ರಮಗಳು ಮಾಡೋದ್ರಿಂದ ಏನೇನು ಮಾಡ್ಬೋದು, ಹೆಂಗ್ ಮಾಡ್ಬೋದು ಅಂತ ಒಂದು ಜಾಗೃತಿ ಬಂದಿದೆ.
ಒಂದು ಅವೇರ್ನೆಸ್ ಬಂದ ಮೇಲೆ ಏನಾಗುತ್ತೆ, 500 ಗ್ರಾಮ್ ಒಳಗಡೆ ಇರಬೇಕಾದ್ರೆ ಸೆಟ್ ಖುಷಿ ಖುಷಿಯಾಗಿ ಹಾಕೊಂಡು ಹೋಗ್ತಾರೆ, ತೋರಿಸ್ತಾರೆ. ಅವ್ರಿಗೆ ಯಾವ ವಿಧವಾದ ಪ್ರಾಬ್ಲಮ್ ಇಲ್ಲ, ಆ ಥರ ಪ್ರಾಬ್ಲಮ್ ಇಲ್ಲೇ ಇಲ್ಲ. ಯಾವಾಗ ಅವೇರ್ನೆಸ್ ಬಂದಾಗ ಅಲ್ಲ, ಈಗ ನಮ್ಮ ವಾಟ್ಸಪ್ ಗಳಲ್ಲಿ ಇತ್ತೀಚೆಗೆ ನಾವು ತುಂಬಾನೇ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಅಲ್ಲಿ ಯಾರೋ ಮಗಳಿಗೆ ಇಷ್ಟು ಕೋಟಿ ಒಡವೆ ಹಾಕಿದ್ರಂತೆ, ಈ ಸೀರೆಗೆ ಆ ಮ್ಯಾಚಿಂಗ್ ಹಾಕಿದ್ರಂತೆ, ಇದು ಹಾಕಿದ್ರಂತೆ, ಇತ್ತೀಚೆಗೆ ನಡೆದ್ರು ಮದುವೆಗಳನ್ನೇ ತಾವು ನೋಡ್ಬೋದು, ಮೇಲಿಂದ ಕೆಳಗೆ ಹೆಂಗ್ ತೂಗ ಹಾಕಿರ್ತಾರೆ ಅಂತ. ಸೊ ಇವರೆಲ್ಲ ಏನ್ ಮಾಡ್ಬೋದೇನಪ್ಪ? ಎಲ್ಲ ಕಂಪ್ಲೀಟ್ ಆ ಥರ ಮಾಡಿರೋರು ಕ್ಲಿಯರ್ ಆಗಿ ಡಿಕ್ಲರೇಷನ್ ಕೊಟ್ಟಿರ್ತಾರೆ. ನಾನು ಹೇಳಿದ್ನಲ್ಲ, 1 kg ಅಲ್ಲ 2 kg ಅಲ್ಲ 50 kg ನೀವು ಇಟ್ಕೋಬಹುದು, ಅದರಿಂದ ಪ್ರಾಬ್ಲಮ್ ಏನಿಲ್ಲ. ಬಟ್ ಪ್ರೊವೈಡೆಡ್ ಡಿಕ್ಲರೇಷನ್ ಇರಬೇಕು, ಅದು ನಾವು ಪರ್ಚೇಸ್ ಮಾಡಿರೋ ಇನ್ವಾಯ್ಸ್ ಇರಬೇಕು. ಇನ್ವಾಯ್ಸ್ ಆದ್ಮೇಲೆ ಪ್ರೂಫ್ ಆಫ್ ಐಡೆಂಟಿಟಿ, ಆ ಹಣ ನೀವು ಅಷ್ಟು ಕೋಟಿ ಪರ್ಚೇಸ್ ಮಾಡಿರೋದಕ್ಕೆ ಆ ಅಷ್ಟು ಕೋಟಿ ಎಲ್ಲಿಂದ ಬಂದಿದೆ, ಆ ಇನ್ಕಮ್ ಸೋರ್ಸು ಕ್ಲಿಯರ್ ಆಗಿರಬೇಕು. ಅದು ಕ್ಲಿಯರ್ ಆಗಿದ್ರೆ ಯಾವಾಗ ಎಲ್ಲೂ ಏನೂ ತೊಂದರೆ ಇಲ್ಲ. ಎಷ್ಟು ಜನ ಮಾಡ್ತಾರೆ ಅಂದ್ರೆ, ಅಷ್ಟು ಜನ ಪ್ರದರ್ಶನ ಮಾಡಿ ಮಾಡ್ತಾರೆ ಅಂದ್ರೆ 100% ಕ್ಲಿಯರ್ ಆಗಿ ಇರುತ್ತೆ. ಎಷ್ಟೊಂದ್ ಜನ ಈಗ ಕೃಷಿ ಆದಾಯ ಅಲ್ಲ, ಜಮೀನು ಅಥವಾ ಸೈಟು ಇನ್ನೊಂದು ಪರ್ಚೇಸ್ ಮುಂದೆ ಬರ್ತಾರೆ ಅಂತ ನಾವ್ ಅನ್ಕೊಂಡಿದೀವಿ. ನೋಡೋಣ ಮೇಡಮ್, ಬರ್ತಾರೆ ಈಗ 500 ಗ್ರಾಮ್ ಅಂತ ಅಂದ್ಬಿಟ್ಟು ಜನ ಪ್ಯಾನಿಕ್ ಆಗೋದ್ ಬೇಡ. ಕೃಷಿ ಆದಾಯ ಇರೋರು ಲಕ್ಷಗಟ್ಟಲೆ ಇರ್ತದೆ. ಅದ ಅಡಿಕೆ ವ್ಯಾಪಾರ, ರೇಷ್ಮೆ ವ್ಯಾಪಾರ, ಬಹಳಷ್ಟು ಮಾತಾಡ್ತಾರೆ, ಕೋಳಿ ಸಾಗಣೆ, ಹೈನುಗಾರಿಕೆನಲ್ಲಿ. ಅವರಲ್ಲಿ 5 kg ಗೋಲ್ಡ್ ಇದ್ರೂ ತಲೆ ಕೆಡಿಸ್ಕೋಬೇಡಿ. ಇನ್ಕಮ್ ಟ್ಯಾಕ್ಸ್ ಹ್ಯಾಸ್ ಕ್ಲಿಯರ್ಲಿ ಸೆಡ್, ಇಫ್ ಯು ಹ್ಯಾವ್ ಅಗ್ರಿಕಲ್ಚರ್ ಕೃಷಿ ಆದಾಯ ಇದ್ರೆ ನಿಮಗೆ ಮ್ಯಾಚಿಂಗ್ ಅಂದ್ರೆ ನಿಮಗೆ ಇಷ್ಟು 40 ಎಕರೆ ಅಡಿಕೆ ತೋಟ ಇದ್ರೆ ನಿಮಗೆ ವರ್ಷಕ್ಕೆ 1 ಕೋಟಿ ರೂಪಾಯಿ ಆದಾಯ ಬರುತ್ತೆ ಅಂದ್ರೆ ನಿಮ್ಮ ಹತ್ರ 5 kg ಗೋಲ್ಡ್ ಇದ್ರೂ ಅವ್ರೇನು ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಬಹಳ ಜನ ಇಲ್ಲಿ ಸಫರರ್ ಆಗಿರೋದೇನಪ್ಪಾ ಅಂತಂದ್ರೆ ಇಲ್ಲಿ ಕನ್ಫ್ಯೂಷನ್ ಬರೋದಪ್ಪ, ನಮ್ಮ ಮನೇಲಿ 500 ಗ್ರಾಮ್ಗಿಂತ ಜಾಸ್ತಿ ಇದ್ರೆ ಏನ್ ಮಾಡೋದು ಅನ್ನೋದಾರೆ. ಸೊ ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಿಮಗೆ ಕೃಷಿ ಆದಾಯ ಇದ್ದು ಅಥವಾ ಬೇರೆ ಎಕ್ಸೆಂಪ್ಟೆಡ್ ನಿಮ್ಮ ಆದಾಯಕ್ಕೆ ತೆರಿಗೆ ಇಲ್ಲದೆ ಇರುವಾಗ ನಿಮ್ಮ ಮನೆಯಲ್ಲಿ ಎಷ್ಟೇ ಚಿನ್ನ ಇದ್ರೂ ಕೂಡ ಅದಕ್ಕೆ ಏನು ಸಮಸ್ಯೆ ಆಗೋದಿಲ್ಲ. ಸರ್, ಈಗ ಈ 50-50 ರೂಪದಲ್ಲಿ ಯಾರ್ಯಾರು ಕಪ್ಪು ಹಣ ಇದೆ ಡಿಕ್ಲೇರ್ ಮಾಡ್ಕೊಂಬಿಡಿ ಅಂತ ಏನು ಕೊಟ್ಟಿದ್ದಾರೆ, ಗೋಲ್ಡ್ಗೆ ಏನಾದರೂ ಅನ್ವಯ ಆಗುತ್ತಾ? ಅದು ಖಂಡಿತವಾಗ್ಲೂ ಆಗುತ್ತೆ. ನಿಮಗೆ ಆಸ್ತಿ ಅಂತ ಬಂದಾಗ ಅದು ಹಣದ ರೂಪದಲ್ಲಿರ್ಬೋದು, ಚಿನ್ನದ ರೂಪದಲ್ಲಿರ್ಬೋದು, ಪ್ರಾಪರ್ಟಿ ರೂಪದಲ್ಲಿರ್ಬೋದು, ಶೇರ್ಸ್ ರೂಪದಲ್ಲಿರ್ಬೋದು, ಇನ್ನೊಬ್ಬರ ಹೆಸರಲ್ಲಿ ನಾವು ಮಾಡಿಟ್ಟಿರ್ಬೋದು. ಯಾವುದೇ ಅದ್ರ ವಜ್ರಗಳಲ್ಲಿರ್ಬೋದು, ಪ್ರೀಶಿಯಸ್ ಮೆಟಲ್ಸ್ ಅಲ್ಲಿರ್ಬೋದು, ವಾಹನಗಳಲ್ಲಿರ್ಬೋದು. ಯಾಕೆಂತಂದ್ರೆ ಐಷಾರಾಮಿ ಕಾರುಗಳು 5 ಕೋಟಿ. ನಾ ಏನ್ ಮಾಡ್ಬೇಕು ಈಗ? ನಾನು ಕಪ್ಪು ಹಣವನ್ನ ಡಿಕ್ಲೇರ್ ಮಾಡ್ಕೊಳ್ಳಿ ಅಂತಂದ್ರೆ ನಾನು ಕಪ್ಪು ಹಣವನ್ನೆಲ್ಲ ಈಗ ಗೋಲ್ಡ್ ಅಲ್ಲಿ ನಾನು ಅದನ್ನ ಕನ್ವರ್ಟ್ ಮಾಡ್ಬಿಟ್ಟಿದ್ದೀನಿ. ನನ್ನ ಹತ್ರ KG ಗಟ್ಟಲೆ ಗೋಲ್ಡ್ ಇದೆ. ಸೊ ನಾನು ಅದನ್ನ ಈಗ ಏನ್ ಮಾಡ್ಬೇಕು? ನಾಳೆ ಬಂದು IT ರೇಡ್ ಆಗೋದಕ್ಕಿಂತ ಮುಂಚೆ ನಾನು ಅದನ್ನ ಸರಿ ಮಾಡ್ಕೋಬೇಕಂದ್ರೆ ನಾನು ಏನ್ ಮಾಡ್ಬೇಕು? ಮೊದಲು ನಿಮ್ಮ ಮೊತ್ತವನ್ನ ನೀವು ಕಂಡುಹಿಡಿಬೇಕು. ಅದು ಒಂದು 10 ಕೋಟಿ ಇದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಈಗ ನೀವು 5 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇನ್ನು 2.5 ಕೋಟಿ ರೂಪಾಯಿ ಡೆಪಾಸಿಟ್ ಇಡಬೇಕಾಗುತ್ತೆ. ಅದರಲ್ಲಿ ನಿಮ್ಮ ಹತ್ರ ಹಣ ಇದ್ರೆ ಎಲ್ಲಿ ಹೋಗ್ಬೇಕು ಅವರು? ಎಲ್ಲ ಅದು ಬ್ಯಾಂಕ್ಗೆ ಸ್ಕೀಮ್ಸ್ ಇರುತ್ತೆ, ಅದು ಎಲ್ಲೆಲ್ಲಿ ಇರಬೇಕು ಅಂತ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲಿ ಇರುತ್ತೆ. 10 kg ಬೈ ಚಾನ್ಸ್ ಚಿನ್ನ ಇದ್ರೆ, ಸಾರಿ ವಿಜಯರಾಘವ್ ಅವರ 10 ಇದ್ರೆ ಅದ್ರದ್ದು ಮಾನಿಟರಿ ಟರ್ಮ್ಸ್ ಅಲ್ಲಿ ಕನ್ವರ್ಟ್ ಮಾಡಿ, ಬೈ ಚಾನ್ಸ್ ನಮ್ಮ ಸ್ನೇಹಿತರು ಹೇಳ್ದಂಗೆ 10 ಕೋಟಿ ಇದ್ದಿದ್ರೆ ಅದರಲ್ಲಿ 50% ಕ್ಯಾಶ್ ಅಮೌಂಟ್ ಪೇ ಮಾಡಬೇಕಾಗುತ್ತೆ, 25% ಡೆಪಾಸಿಟ್ ಇಡಬೇಕಾಗುತ್ತೆ, ಇನ್ನು 25% ಯೂಸ್ ಮಾಡಬೇಕು. ಬಹಳ ಮುಖ್ಯವಾಗಿ ಈಗ ಟ್ಯಾಕ್ಸ್ ಕಟ್ಟೋದಕ್ಕೆ ಅವ್ರು ಸೋರ್ಸ್ ಕೇಳ್ತಾರೆ, ಎಲ್ಲಿಂದ ಬಂತು ನಿಮಗೆ ಕ್ಯಾಶ್ ಅಂತ ಕೇಳಲ್ಲ. ಇದು ಬಹಳ ಇಂಪಾರ್ಟೆಂಟ್. ಕೇಳಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಮನೆಯಲ್ಲಿರುವಂತಹ ಬಂಗಾರಕ್ಕೆ ನೀವು ವ್ಯತ್ಯಯ ಪಡಬೇಕಾಗಿ 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1500 ಒಂದಂಗೆ, ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಇದ್ದ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.